ಇನ್ನು ಬಸವರಾಜ ಬೊಮ್ಮಾಯಿಯವರು ಕೂಡ ಕೆಲವೊಂದು ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ನೈತಿಕ ಪೊಲೀಸ್ಗಿರಿ ಏನಿದೆಯಲ್ಲ ಅದ್ರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಈಗ ಹೆಚ್ಚಾಗಿದೆ. ಕಾಂಗ್ರೆಸ್ ವಿರುದ್ಧ ಬೊಮ್ಮಾಯಿ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾನಗಲ್ನಲ್ಲಿ ಯುವತಿಯನ್ನ ಥಳಿಸಿ ರೇಪ್ ಮಾಡಲಾಗಿದೆ. ಸೊ ಯುವಕರು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನೈತಿಕ ಪೊಲೀಸ್ಗಿರಿ ಈಗ ಜಾಸ್ತಿ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ. ಕೆಲವ್ರನ್ನೆಲ್ಲ ಅರೆಸ್ಟ್ ಎಲ್ಲ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬೇರೆ ಕಡೆ ಬರ್ತಿರ್ಲಿಲ್ಲ. ಯಾರಿಗೂ ಭಯ ಇಲ್ಲ. ಈಗ ಇನ್ನೂ ಹಲವಾರು ಪ್ರಕರಣಗಳು ಅಲ್ಲೆಲ್ಲೇ ನಡೀತಾ ಇದ್ದಾವೆ. ಯಾರೇ ಮಾಡಲಿ, ಯಾರ್ಯಾರು ಕಾನೂನನ್ನು ಕೈ ತೆಗೆದುಕೊಳ್ತಾರೆ, ಯಾರ್ಯಾರು ಅತ್ಯಾಚಾರವನ್ನು ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ ಅವ್ರ ಮೇಲೆ ಅಥವಾ ಅತ್ಯಾಚಾರ ಮಾಡ್ತಾರೆ ಅವ್ರ ಮೇಲೆ ಉಗ್ರವಾದಂಥ ಕ್ರಮ ತೆಗೆದುಕೋಬೇಕು. ಅಲ್ಲಿ ನೋಡ್ರಿ, ಅಲ್ಲಿ ಸ್ಥಳೀಯ ನಾಯಕರು ಒತ್ತಡ ಇದೆ, ರಾಜ್ಯ ಮಟ್ಟದ ನಾಯಕರದ್ದು ಕೂಡ ಒತ್ತಡ ಇದೆ. ಇಲ್ಲದಿದ್ದರೆ ಮೊದಲನೇ ದಿವಸನೇ ಅವ್ರ ಪೋಕ್ಸೋ ಅಡಿಯಲ್ಲಿ ಅವ್ರನ್ನ ಬುಕ್ ಮಾಡಬೇಕಾಗಿತ್ತು. ಆ ಹೆಣ್ಮಗಳು, ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಹೆಣ್ಮಗಳು ಗ್ಯಾಂಗ್ ರೇಪ್ ಮಾಡಿಸ್ಕೊಂಡಂಥ ಹೆಣ್ಮಗಳು ಅಲ್ಲಿ ಮೊದಲನೇ ಸತಿ ಹೇಳಿದಾಗ ಪೊಲೀಸ್ನವ್ರು ನಂಬದಿದ್ರುವಾಗ ಅವಳಿಗೆ ಹೆಂಗೆ ಆಗಿರ್ಬೋದು. ಕೊನೆಗೆ ಧೈರ್ಯ ಮಾಡಿ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವರ ಸ್ಟೇಟ್ಮೆಂಟ್ ಕೊಡ್ತಾಳೆ 164 ಅಂತಂದರೆ ಯಾವ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳಿರ್ಬೋದು ಅನ್ನೋದು ನಾವು ಯೋಚನೆ ಮಾಡಿ. ಅದನ್ನೇ ಹೇಳ್ತಾ ಇರೋದು ನಾನು ಆಗಲೇ ಹೇಳಿದೆ. ಎಸ್ ಪಿಗೆ ಮಾತಾಡಿದಾಗ ಆ ಥರ ಏನಾಗಿಲ್ಲ ಅಂತಿದ್ರು. ನಾವು ಹೇಳಿದ್ವಿ ಈ ಕೂಡಲೇ ಅದು ನಮಗಿರುವಂಥ ಮಾಹಿತಿ ಪ್ರಕಾರ ಆಗಿದೆ, ಅವಳ ವಿಡಿಯೋ ಬಂದಿದೆ, ನೀವು ಕೂಡಲೇ ಅವಳ ಇನ್ನೊಂದು ಹೇಳಿಕೆಯನ್ನು ತೆಗೆದುಕೊಂಡು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು. ಈಗ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ, ಇನ್ನೂ 3 ಜನ ಆಚೆ ಇದ್ದಾರೆ. 6 ಜನ ಒಟ್ಟು, ಅದರಲ್ಲಿ 3 ಜನ ಅರೆಸ್ಟ್ ಆಗಿದೆ, ಇನ್ನು 3 ಜನ ಅರೆಸ್ಟ್ ಆಗಿಲ್ಲ. ಅವ್ರನ್ನೇನು ಕಂಡು ಹಿಡಿಯೋದೇನು ದೊಡ್ಡ ಮಾತಲ್ಲ. ಆದರೆ ಆ ಪ್ರಯತ್ನಗಳನ್ನು ಇವ್ರು ಮಾಡ್ತಾ ಇಲ್ಲ. ಅಲ್ಲ, ಈಗ ನಾನು ಹೋಮ್ ಮಿನಿಸ್ಟರ್ನೇ ಪ್ರಶ್ನೆ ಮಾಡ್ತಾ ಇರೋದು. ಹೋಮ್ ಮಿನಿಸ್ಟರ್ ಏನು ಹೇಳಿದರು? ನಾವೆಲ್ಲ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಿ. ಅದಕ್ಕೆ ನಾನು ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಏನು? ಸಮುದಾಯಗಳನ್ನು ನೋಡಿ ಕೇಸ್ ಹಾಕ್ಬೇಕನ್ನುವಂಥದ್ದು ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್. ಇವತ್ತು ಹೇಳ್ತಾರೆ ಈ ತನಿಖೆ ಸಂದರ್ಭದಲ್ಲಿ ನಾವು ಮಾತನಾಡೋದು ಸರಿಯಲ್ಲ, ತನಿಖೆ ಮುಗಿದ ಮೇಲೆ ಯಾರೇ ಇದ್ದರೂ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ. ನೀವು ತನಿಖೆನೇ ಸರಿ ಮಾಡದೇ ಇದ್ದರೆ, ತನಿಖೆಯಲ್ಲೇ ನೀವು ಪ್ರಾರಂಭದಲ್ಲೇ ಎಡವಟ್ಟು ಮಾಡಿದರೆ, ಕ್ರಿಮಿನಲ್ಗಳನ್ನು ರಕ್ಷಣೆ ಕೊಟ್ಟರೆ ತನಿಖೆಯ ಔಟ್ಕಮ್ ಏನು ಬರ್ತದೆ? No, see, the act of district police is totally not as per the law. It has been proved. Now, a very senior most under very senior most honest officer, because ultimately police has to do the investigation. You and I can't do the investigation. So we need a SIT where only specific these cases are tackled, inquired, and brought to justice. So there will be focused investigation. If you leave it to local police, they will hush it up. Sir, there are 3 contradictions now. Department performance provide ಒಂದು ತಾವು ಹೇಳ್ತೀರಿ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಪೊಲೀಸ್ ವಿಲ್ ಗೋ ಥ್ರೂ ದೇರ್ ಲಾ ಅಂಡ್ ರೂಲ್ ಆರ್ ದಿ ಇನ್ಸ್ಟ್ರಕ್ಷನ್. ನಂಬರ್ 1. ನಂಬರ್ 2, ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ FIR ಮಾಡಬೇಕು ಅಂತ ಕೋರ್ಟ್ ಡೈರೆಕ್ಷನ್ಸ್ ಇದೆ. ಹೌದು. ವಿದೌಟ್ ಎನಿ ಹೆಸಿಟೇಷನ್ ದೇ ಮಸ್ಟ್ ಡೂ ಇಟ್. ಈಗೇನಾಗಿದೆ, FIR ಮಾಡಿರ್ತಾರೆ, ಕೇಸುಗಳಾಗಿದೆ, ಆದರೂ ಅದನ್ನೆಲ್ಲ ವಿತ್ಡ್ರಾ ಮಾಡ್ಕೊತಾ ಇದ್ದಾರೆ. ಸಿಂಪಲ್ ಎಕ್ಸಾಂಪಲ್, CBI ಕೊಡಬೇಕು ಅಂತ ಇವರೇ ಹೇಳಿದವರು, ಅದು ಅವ್ರ ಪರವಾಗಿ ಅವರೇನು ವಿತ್ಡ್ರಾ ಮಾಡ್ಕೋತೀನಿ ಅಂತ ಹೇಳ್ತಾರೆ. Where are we heading now? See, Congress doesn't believe in rule of law.
For them, everything, all their decisions are done only in political angle and benefit of the politics. DGಹಳ್ಳಿ KGಹಳ್ಳಿ ಪ್ರಕರಣದಲ್ಲಿ ಓಪನ್ ಆಗಿ ನೀವು ಲೈವ್ ತೋರಿಸಿದ್ರಿ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರಿ, ಅಲ್ಲಿ ವೆಹಿಕಲ್ಗಳು ಬೆಂಕಿ ಹಚ್ಚಿದ್ರಿ, 2 ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಏನದು ಕಂಟಿನ್ಯೂಸ್ ಆಗಿ ತೋರಿಸಿದ್ರಿ. ಅವ್ರಿಗೆಲ್ಲರನ್ನೂ ಕೇಸ್ ಹಾಕಿದರೆ ಉಪಮುಖ್ಯಮಂತ್ರಿಗಳು ಹೋಗಿ ಪಾಪ ಕೆಲವರೆಲ್ಲ ಇನ್ನೋಸೆಂಟ್ ಇದ್ದಾರೆ ಅಂತ ಇವ್ರು ಸರ್ಟಿಫಿಕೇಟ್ ಕೊಡ್ತಾರೆ. ಕೇಸ್ ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅವ್ರ ಬೇಲ್ ಪಿಟಿಷನ್ ಕೂಡ ನಡೀತಾ ಇದೆ. ಮತ್ತು ಪೊಲೀಸರ ಆ್ಯಕ್ಷನ್ ಬಗ್ಗೆ ಒಂದು ಇಂಕ್ವೈರಿ ಕೂಡ ಆಯಿತು. ಪೊಲೀಸ್ ಆ್ಯಕ್ಷನ್ ಬಗ್ಗೆ ಇಂಕ್ವೈರಿ ಆಗಿ ರಿಪೋರ್ಟ್ ಆಗಿ ಈ ಸರ್ಕಾರ ಬಂದ ಮೇಲೆ ಆ ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಕ್ಯಾಬಿನೆಟ್ ಕೂಡ ಆ ರಿಪೋರ್ಟನ್ನು ಒಪ್ಕೊಂಡಿದೆ. ಪೊಲೀಸ್ ಹ್ಯಾವ್ ಡನ್ ಕರೆಕ್ಟ್ ಥಿಂಗ್, ಇಟ್ ವಾಸ್ ವಾರ್ ಆನ್ ದ ಸ್ಟೇಟ್. ಸೊ ಅದನ್ನು ಲಾ ಆ್ಯಂಡ್ ಆರ್ಡರು ಮತ್ತು ಪೊಲೀಸ್ ಸ್ಟೇಷನು ಆಸ್ತಿ ಪಾಸ್ತಿ ಜನರ ಆಸ್ತಿ ರಕ್ಷಣೆ ಮಾಡೋದಕ್ಕೆ ಸರಿ ಮಾಡಿದ್ದಾರೆ ಅಂತ ವರದಿ ಬಂದಿದೆ, ಮ್ಯಾಜಿಸ್ಟ್ರೇಟಲ್ಲಿ ವರದಿ ಬಂದಿದೆ, ಅದನ್ನು ಸರ್ಕಾರ ಒಪ್ಕೊಂಡಿದೆ. ಇನ್ನೊಂದು ಕಡೆ ಅಮಾಯಕರು ಕೇಸ್ ಹಾಕಿದ್ದಾರೆ ಅಂತಾರೆ. ಹೆಂಗೆ ಇದು? ನೀವು ಹೇಳೋದಂಗೆ ಕಾಂಟ್ರಡಿಕ್ಷನ್ ಇಲ್ವಾ? ಒಂದು ಕಡೆ ಪೊಲೀಸ್ ಆ್ಯಕ್ಷನ್ ಸರಿ ಇದೆ ಅಂತೀರಿ, ಇನ್ನೊಂದು ಕಡೆ ಪೊಲೀಸರು ಸರಿ ಮಾಡಿಲ್ಲ ಅಮಾಯಕರಿದ್ದಾರೆ ಅಂತೀರಿ. ಅದು ಎಲ್ಲ ಪೊಲಿಟಿಕಲ್ ಆ್ಯಂಗಲಲ್ಲೇ ನೋಡುವಂಥದ್ದು. ಅಪೀಸ್ಮೆಂಟ್ ಪೊಲಿಟಿಕ್ಸ್ ಈಸ್ ಟು ದ ಹಿಲ್ಟ್. ಬಟ್ ಸ್ವೇರಿಂಗ್ ಇನ್ ಸೆರೆಮನಿಲಿ ಅವ್ರು ಹೇಳ್ತಾರೆ ನಾವು ವಿ ಗೋ ಥ್ರೂ ಸೆಕ್ಯುಲರಿಸಮ್ ಅಂತ. ನೀವು ಕಾನ್ಸ್ಟಿಟ್ಯೂಷನ್